Good afternoon, my dear students. Dear students, in your science class 7, totally 18 chapters will be there. In that one, we shall consider only 9 chapters for the first semester. So, in that one, today I will start the chapter 1, that is nutrition in plants. So, before going to that, dear students, you already learned in your previous class, that is in class 6, living organisms need food. That is, food is the essential for all living organisms. And also you learned that carbohydrates, proteins, fats, vitamins and minerals are components of food. These components of food are called nutrients. Nutrients ಅಂದರೆ ಪೌಷ್ಟಿಕ ಅಂತ ಕರಿತೀವಿ. ಅಂಡ್ ಆರ್ ನೆಸಸರಿ ಫಾರ್ ಅವರ್ ಬಾಡಿ. ಈ ಪೌಷ್ಟಿಕ ಆಹಾರವು ಮಾನವನ ದೇಹಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. And also you learned that taste of proteins, fats and also importance of vitamins and also different components of food also. So dear students, all living organisms require food. I think you will agree this one. ನೀವು ಇದು ಒಪ್ಪೇ ಹೋಗ್ತಿರಲ್ವಾ? Plants can make food for themselves. Yes, but animals includes humans cannot. They get it from plants or animals that eat plants. Thus humans and animals are directly or indirectly depend on plants ಅಲ್ವಾ? ಈಗ ಪ್ಲ್ಯಾಂಟ್ಸ್ ಏನಾಗ್ತವೆ, ದೇ ಪ್ರಿಪೇರ್ ದೇರ್ ಓನ್ ಫುಡ್. ಅವು ತಮ್ಮಷ್ಟಕ್ಕೆ ತಾವು ಆಹಾರವನ್ನು ತಯಾರಿಸ್ಕೊಳ್ತವೆ. ಬಟ್ ಆದರೆ ಅನಿಮಲ್ಸ್, ಹ್ಯೂಮನ್ಸ್ ಏನಾಗ್ತಾರೆ, ದೇ ಆರ್ ಡಿಪೆಂಡ್ಸ್ ಆನ್ ಪ್ಲ್ಯಾಂಟ್ಸ್. ಸಸ್ಯಗಳಿಂದ ದೊರಕತಕ್ಕಂತಹ ಏನು ತರಕಾರಿಗಳನ್ನು ಬಳಸ್ಕೊಂಡು ಅವನು ಆಹಾರವನ್ನು ತಯಾರು ಮಾಡ್ಕೊಳ್ತಾನೆ. ಇಲ್ಲವೇ ಆ ಸಸ್ಯಗಳನ್ನು ತಿಂದು ಬದುಕ್ತಕ್ಕಂತಹ ಪ್ರಾಣಿಗಳ ಮೇಲೆ ಅವನು ಅವಲಂಬಿತನಾಗಿರ್ತಾನೆ. ದೇ ಟೋಲ್ಡ್ ಲೈಕ್ ದಿಸ್ ಇನ್ ದಿಸ್ ಪ್ಯಾರಾ. ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಇಲ್ಲಿ ಯಾವ ರೀತಿಯಾಗಿ ಆಹಾರವು ಸಿದ್ಧವಾಗುತ್ತೆ ನೋಡೋಣ. ಪ್ಲ್ಯಾಂಟ್ಸ್ ಆರ್ ದ ಓನ್ಲಿ ಆರ್ಗನಿಸಮ್ಸ್ ದಟ್ ಕ್ಯಾನ್ ಪ್ರಿಪೇರ್ ಫುಡ್ for themselves by using water, carbon dioxide and minerals. The raw materials are present in their surroundings. So ನೋಡಿ, only plants, they are the only organisms. ಆ ಜೀವಿಗಳು ಮಾತ್ರ, ಆ ಸಸ್ಯ ಜೀವಿಗಳು ಮಾತ್ರ that can prepare their own food themselves. ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರಿಸ್ಕೊಳ್ತವೆ. by using water, carbon dioxide and minerals. They use simple things. The raw materials are present in their surroundings. So raw materials ಏನು ಸರೌಂಡಿಂಗ್ಸಲ್ಲಿ ಸಿಗುತ್ತೆ? ಸರೌಂಡಿಂಗ್ಸ್ ಅಂದರೆ ಹೇಗೆ? ಸೊ ಮಣ್ಣಲ್ಲಿ ಏರ್ ಆ್ಯಂಡ್ ಸನ್ಲೈಟ್, ಇನ್ ದೋಸ್ ಥಿಂಗ್ಸ್ ದೇ ಟೇಕ್ raw materials from that and they prepare their own food themselves. Don't forget this, because this concept is used for next topic. That is, after that next we shall move on to that. On that we require this concept. The nutrients enable living organisms to build their bodies. So ಅಲ್ಲಿ ಪೌಷ್ಟಿಕ ಅಂತ ಹೇಳಿದೆ, ಇಲ್ಲಿ they given that importance of nutrients. So what, that's the ಪೌಷ್ಟಿಕ, that is nutrients are very very essential for all living organisms. So they told like this, for what purpose they given that the nutrients enables living organisms to build their bodies. ಅಂದರೆ ಜೀವಿಗಳಿಗೆ, ಬದುಕಿರುವ ಜೀವಿಗಳಿಗೆ ಬಿಲ್ಡ್ ದೇರ್ ಬಾಡೀಸ್, ತನ್ನ ದೇಹವನ್ನು ಸದೃಢವಾಗಿ ಬೆಳೆಸ್ಕೊಳ್ಳಿಕ್ಕೆ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ಟು ಗ್ರೋ. ಬೆಳವಣಿಗೆಗೂ ಈ ಪೌಷ್ಟಿಕ ಆಹಾರ ಬೇಕೇ ಬೇಕು. ನೋಡಿ, ಪೌಷ್ಟಿಕ ಆಹಾರದ ಕೊರತೆ ಆದರೆ ಲಿವಿಂಗ್ ಆರ್ಗನಿಸಮ್ ಅಥವಾ ಜೀವಿಗಳು ಅನೇಕ ರೋಗಗಳಿಗೆ ತುತ್ತಾಗ್ತಾರೆ. ಅಂದರೆ ಅನೇಕ ಡಿಫಿಷಿಯನ್ಸಿ, ದೇ ವಿಲ್ ಗಟ್ ಲಾಟ್ ಆಫ್ ಡಿಫಿಷಿಯನ್ಸೀಸ್. ಅಂದರೆ ಅನೇಕ ರೋಗಗಳಿಗೆ ತುತ್ತಾಗ್ತಾರೆ, ಅನೇಕ ತೊಂದರೆಗಳನ್ನು ಅನುಭವಿಸ್ತಾರೆ. ಸೊ ಆ್ಯಂಡ್ ಆಲ್ಸೋ ಟು ಬಿಲ್ಡ್ ದೇರ್ ಬಾಡೀಸ್, ಟು ಗ್ರೋ, ಬೆಳವಣಿಗೆಗೆ, ಉತ್ತಮ ಬೆಳವಣಿಗೆ, ಮಾನವನ ಉತ್ತಮ ಬೆಳವಣಿಗೆಗೆ
These nutrients are essential and also to repair damaged parts of their bodies. ಮಾನವನ ದೇಹದ ಯಾವುದಾದ್ರೂ ಅಂಗಗಳಲ್ಲಿ ಡ್ಯಾಮೇಜಸ್ ಆಗಿದ್ದರೆ, ಅಂದರೆ ಏನಾದ್ರು ತೊಂದರೆಗಳೇನಾದರೂ ಈಡಾಗಿದ್ದರೆ ಅದನ್ನು ನಾವು ರಿಪೇರ್ ಮಾಡಲಿಕ್ಕೆ ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್. ಆ್ಯಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ದ ಎನರ್ಜಿ ಟು ಕ್ಯಾರಿ ಔಟ್ ಲೈಫ್ ಪ್ರೊಸೆಸ್. ಸೊ ಲೈಫ್ ಪ್ರೊಸೆಸ್, ತನ್ನ ದಿನನಿತ್ಯ ಜೀವನವನ್ನು ಕ್ಯಾರಿ ಮಾಡ್ಕೊಳ್ಳಿಕ್ಕೆ ದಿಸ್ ನ್ಯೂಟ್ರಿಷನ್ ಈಸ್ ವೆರಿ ಎಸೆನ್ಷಿಯಲ್. ಪೌಷ್ಟಿಕ ಆಹಾರ ಸಿಗಲಿಲ್ಲ ಅಂದರೆ ಮಾನವನ ದೇಹಕ್ಕೆ ಎನರ್ಜಿ ಅನ್ನೋದು ಸಿಗೋದಿಲ್ಲ. ಸಿಗಲಿಲ್ಲ ಅಂದರೆ ಏನಾಗುತ್ತೆ, ದೆರ್ ಈಸ್ ನೋ ಎನರ್ಜಿ ಟು ಡೂ ವರ್ಕ್ ಅಲ್ವಾ? ಹೌದು. ಸೊ ಹಾಗೆಯೇ ನಿಮ್ಮ ಫಾರ್ ಎಕ್ಸಾಂಪಲ್ ಐ ಥಿಂಕ್ ದಟ್ ಯು ಆರ್ ಆಲ್ like this gobi manchuri, pani puri, churmuri and so on. These are all not an energy food, they are simply an tasty foods. ಸೊ ಅದಕ್ಕೆ ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಮುದ್ದೆ, ರೊಟ್ಟಿ, ಚಪಾತಿ, ಲೈಕ್ ದಿಸ್, ಈ ರೀತಿಯಾಗಿರ್ತಕ್ಕಂತಹ ಪೌಷ್ಟಿಕತೆ ಇರ್ತಕ್ಕಂಥ ಆಹಾರಗಳನ್ನು ಅವರು ಸೇವನೆ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಎಷ್ಟು ಕೆಲಸ ಮಾಡಿದರೂ ಸುಸ್ತಾಗೋದಿಲ್ಲ. ಐ ಥಿಂಕ್ ಯು ಆರ್ ಆಲ್ ಇನ್ ಯುವರ್ ವಿಲೇಜಸ್ ಅಂತ ಅಂದ್ಕೊಳ್ತೀನಿ. ಅಲ್ಲಿ ನೋಡಿ, ನಿಮ್ಮ ಪೇರೆಂಟ್ಸ್ ಆಗಲಿ, ನಿಮ್ಮ ಅಜ್ಜ ಆಗಲಿ, ಅಜ್ಜಿ ಆಗಲಿ ಎಷ್ಟೋ ಕೆಲಸ ಮಾಡ್ತಾರೆ, ಬಟ್ ಯು ಕಾಂಟ್ ಟು ಡೂ ಲೈಕ್ ದೆಮ್. ಅವ್ರ ಥರ ನೀವು ಕೆಲಸ ಮಾಡಲಿಕ್ಕಾಗಲ್ಲ. ರೀಸನ್ ಏನು? ಬಿಕಾಸ್ ಯು ಡಿಡಂಟ್ ಗೆಟ್ ಆ್ಯನ್ ನ್ಯೂಟ್ರಿಷನಲ್ ಫುಡ್. ದಟ್ ಮೀನ್ಸ್ ಯು ಲೈಕ್ ಓನ್ಲಿ ದಿಸ್ ಗೋಬಿ ಮಂಚೂರಿ, ಪಾನಿಪುರಿ, ಲೈಕ್ ದ ಟೇಸ್ಟಿ ಫುಡ್ಸ್ that not gives any nutrients to your body. And so doctor also will told that when you are sick, they told eat some vegetables, fruits. Yes or no? Because that contains nutrients. ಅದರಲ್ಲಿ ಪೌಷ್ಟಿಕ ಅನ್ನೋದು ಅಥವಾ ಪೌಷ್ಟಿಕಾಂಶ ಅನ್ನೋದು ಯಥೇಚ್ಛವಾಗಿರುತ್ತೆ. ಹಾಗಾಗಿ ಅದನ್ನು ತಿನ್ನಿರಿ. ಹಾಗೇನಾಗುತ್ತೆ, ಯುವರ್ ಬಾಡಿ ವಿಲ್ ಬಿ ಬಿಲ್ಡ್ ಆಗುತ್ತೆ ಚೆನ್ನಾಗಿ, ಅಂದರೆ ಸದೃಢವಾಗಿ ನಿಮ್ಮ ದೇಹವನ್ನು ನೀವು ಬೆಳೆಸ್ಕೋಬೋದು. ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ವೈ? ಟು ಬಿಲ್ಡ್ ದೇರ್ ಬಾಡೀಸ್, ಟು ಗ್ರೋ, ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಆಫ್ ದೇರ್ ಬಾಡೀಸ್ ಅಂಡ್ ಟು ಪ್ರೊವೈಡ್ ದ ಎನರ್ಜಿ ಟು ಕ್ಯಾರಿ ಔಟ್ ಲೈಫ್ ಪ್ರೊಸೆಸ್. Then what do you mean by nutrition? Nutrition is the mode of taking food by an organism and its utilization by the body. So nutrition ಅಂದರೆ it is a mode of taking food and its utilization by the body. The mode of nutrition in which organisms make food themselves from simple substance is called autotrophs. ನೋಡಿ, themselves from simple substance are called autotrophs. ಸ್ವಪೋಷಕ ಅಂತ ಕರೀತಾರೆ. ದಟ್ ಮೀನ್ಸ್ ಆರ್ಗನಿಸಮ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ದೆಮ್ಸೆಲ್ವ್ಸ್. ಅವು ತಮ್ಮಷ್ಟಕ್ಕೆ ತಾವು ಆಹಾರವನ್ನು ತಯಾರಿಸ್ಕೊಳ್ತವೆ. ಆಟೋ ಮೀನ್ಸ್ ಸೆಲ್ಫ್, ಟ್ರೋಪ್ಸ್ ಮೀನ್ಸ್ ನರಿಶ್ಮೆಂಟ್ ಅಥವಾ ನ್ಯೂಟ್ರಿಷನ್. ದೇರ್ ಫೋರ್ ಪ್ಲಾಂಟ್ ಅಂದರೆ ತಮ್ಮಷ್ಟಕ್ಕೆ ತಾವು ಆಹಾರವನ್ನು ತಯಾರಿಸ್ಕೊಳ್ಬೇಕು ಬೈ ಯೂಸಿಂಗ್ ಸಿಂಪಲ್ ಸಬ್ಸ್ಟೆನ್ಸ್. ಸರಳವಾಗಿ ಸಿಗ್ತಕ್ಕಂಥ ಸಬ್ಸ್ಟೆನ್ಸು, ನೀರು, ಗಾಳಿ, ಸೂರ್ಯನ ಬೆಳಕು ಎಲ್ಲ ತುಂಬ ಎಲ್ಲರಿಗೂ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಹೀಗೆ ಯೂಸ್ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಆಹಾರವನ್ನು ತಯಾರಿಸ್ಕೊಳ್ತಕ್ಕಂತಹ ಆರ್ಗ್ಯಾನಿಸಮ್ಸ್ಗೆ ಆಟೋಟ್ರೋಪ್ಸ್ ಅಂತ ಕರಿತೀವಿ. ದೆನ್ ಹಾಗಾದರೆ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್ ಅಂತ ಹೇಳ್ಬೋದಾ? ಎಸ್, ಹೌದು. ಸಸ್ಯಗಳನ್ನು ನಾವು ಸ್ವಪೋಷಕ ಅಂತೇಳಿ ಕರಿಬೋದು. ಏನಕ್ಕೆ? ಅವು ತಮ್ಮಷ್ಟಕ್ಕೆ ತಾವು ಆಹಾರವನ್ನು ತಯಾರಿಸ್ಕೊಳ್ತವೆ. ಆಮೇಲೆ animals and most other organisms take in food prepared by plants. They are called heterotrophs. That means they are depends on others. They can't able to prepare food themselves by using simple substance. Those organisms are called heterotrophs. ಅಂತಹನ್ನು ನಾವು heterotrophs ಅಂತ ಕರಿತೀವಿ. For example, all living organisms like animals, human beings. Simple heterotrophs definition means animals which are depends on other organisms for their food, called heterotrophs. So now coming to the concept of autotrophs. So now we may ask where the food factories of plants are located. ನೀವು ಕೇಳ್ಬೋದು, ಸಸ್ಯದಲ್ಲಿ ಎಲ್ಲಿ ಆಹಾರ ತಯಾರಾಗುತ್ತೆ ಅಲ್ವಾ? ಈಗ ಇನ್ ಯುವರ್ ಹೋಮ್ ವೇರ್ ದ ಪ್ರಿಪೇರ್ ವಿಲ್ ಬಿ ಫುಡ್ ಅಂತ ನಾವು ನಿಮಗೆ ಕೇಳಿದ್ರೆ ಏನು ಹೇಳ್ತೀರಿ? ಸರ್, ಇನ್ ಕಿಚನ್.
sir, or in yes sir, in kitchen room my mother only prepare food by using other substances like vegetables, yes sir, and some dals they prepare, roti chapati, different foods will be prepared in kitchens. As like that plants are autotrophs, they prepare their own food themselves. ಹಾಗಾದ್ರೆ ಎಲ್ಲಿ ಪ್ರಿಪೇರ್ ಆಗುತ್ತೆ ಅಲ್ವಾ? ಹೌದು. ವೆದರ್ ಫುಡ್ ಈಸ್ ಇನ್ ಮೇಡ್ ಆಲ್ ಪಾರ್ಟ್ ಆಫ್ ಎ ಪ್ಲಾಂಟ್, ಆಹಾರವು ಸಸ್ಯದ ಎಲ್ಲ ಭಾಗಗಳಲ್ಲೂ ಪ್ರಿಪೇರ್ ಆಗುತ್ತಾ, ಆರ್ ಓನ್ಲಿ ಇನ್ ಸರ್ಟೈನ್ ಪಾರ್ಟ್ಸ್. ನಿಮ್ಮ ಮನೇಲಿ ಎಲ್ಲ ಭಾಗದಲ್ಲೂ ಅಡುಗೆ ನೀವು ಮಾಡ್ತೀರಾ? ಇಲ್ಲ, ಅಡುಗೆ ಮನೆಯಲ್ಲಲ್ವ. ಹಾಗೆ ಇಲ್ಲಿ ಪ್ಲಾಂಟ್ಸಲ್ಲೂ ಸಹ ಎಲ್ಲ ಪಾರ್ಟಲ್ಲೂ ಆಹಾರ ತಯಾರಾಗುತ್ತಾ ಆ ಪ್ರಶ್ನೆ ಆಗ್ತಾ ಇದ್ದಾರೆ. ಹೌ ಡು ಪ್ಲಾಂಟ್ಸ್ ಒಪ್ಟೇನೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಹೌದು. ಹಾಗಾದರೆ ಎಲ್ಲಾಗುತ್ತೆ ಅನ್ನೋದಲ್ಲಿ ವೇರ್ ದ ಫುಡ್ ವಿಲ್ ಬಿ ಪ್ರಿಪೇರ್ ಇನ್ ಪ್ಲಾಂಟ್ಸ್, ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ವಾಟ್ ಆರ್ ದ ರಾ ಮೆಟೀರಿಯಲ್ಸ್ ರಿಕ್ವೈರ್ ಫಾರ್ ದ ಪ್ರಿಪ್ರೇಷನ್ ಆಫ್ ಫುಡ್ ಆ್ಯಂಡ್ ಹೌ those raw materials transported to the food factories of plant. ಫುಡ್ ಫ್ಯಾಕ್ಟ್ರಿ ಆಫ್ ಪ್ಲ್ಯಾಂಟ್ಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ಫುಡ್ ಮೇಕಿಂಗ್ ಪ್ರೊಸೆಸ್ ಇನ್ ಪ್ಲ್ಯಾಂಟ್ಸ್. ಸಸ್ಯದಲ್ಲಿ ಆಹಾರ ತಯಾರಿಕೆಯ ವಿಧಾನ ನೋಡಿ. ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ಸ್. ಫಸ್ಟ್ ಕಾನ್ಸೆಪ್ಟ್, ಡೋಂಟ್ ಫರ್ಗೆಟ್ ದಟ್. ವಿಚ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲಾಂಟ್ಸ್ ಅಂತ ಕ್ವಶನ್ ಕೇಳಿದ್ರೆ ಯು ಶುಡ್ ರೈಟ್ ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲಾಂಟ್ಸ್. ಹಾಗಾದರೆ ರಾ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ರೀಚ್ ಆಗಬೇಕು? ದೇರ್ ಫೋರ್ ಆಲ್ ರಾ ಮೆಟೀರಿಯಲ್ಸ್ ಶುಡ್ ರೀಚಸ್ ದ ಲೀಫ್. ಎಲ್ಲ ರಾ ಮೆಟೀರಿಯಲ್ಸು ಲೀಫ್ಗೆ ರೀಚ್ ಆಗಬೇಕು. ಅದೊಂದೇ ಸಾಕ? ಯಾವ್ಯಾವು? ವಾಟರ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಹೇಗೆ ಆರ್ ಅಬ್ಸರ್ವ್ಡ್ ಬೈ ದ ರೂಟ್ಸ್. ವಾಟರ್ ಮತ್ತು ಮಿನರಲ್ಸು ರೂಟ್ಸಿಂದ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀಫ್. ದಟ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಲೀಫ್. ನೆಕ್ಸ್ಟ್ ಎರಡು ಕಾನ್ಸೆಪ್ಟ್ ಆಯಿತು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್. ಥರ್ಡ್ ಒನ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಈಸ್ ಟೇಕನ್ ಇನ್ and carbon dioxide from air is taken in through the tiny pores present on the surface of the leaf. ಎಲೆಗಳ ಮೇಲೆ ಇರ್ತಕ್ಕಂಥ ಒಂದು ಸಣ್ಣ ಸಣ್ಣ ರಂಧ್ರಗಳ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ನ ಎಲೆ ದಟ್ ಈಸ್ ಲೀಫ್ ಏನಾಗುತ್ತೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ದೀಸ್ ಪೋರ್ಸ್ ಆರ್ ಸರೌಂಡೆಡ್ ಬೈ ಗಾರ್ಡ್ ಸೆಲ್ಸ್. ಆ ಪೋರ್ಸ್ ಯಾವುದರಿಂದ ಸರೌಂಡ್ ಆಗಿದೆ? ಗಾರ್ಡ್ ಸೆಲ್ಸಿಂದ. ಸಚ್ ಪೋರ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಅದನ್ನು ಸ್ಟೊಮ್ಯಾಟಾ ಅಂತೇಳಿ ಕರಿತೀವಿ. ತೋರಿಸ್ತೀನಿ ನೋಡಿ. ಈಗ ಇಲ್ಲಿದೆ ನೋಡಿ ಸ್ಟೊಮ್ಯಾಟಾ. ಓಕೆ, ಸೊ ನೆಕ್ಸ್ಟ್ ನೋಡಿ. ವಾಟರ್ ಆ್ಯಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀಫ್ ಬೈ ದ ವೆಸಲ್ಸ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂ ದ root. A root will be there. Through this root water and minerals are transported to the leaf. ಈ ಎಲೆಗಳಿಗೆ ಅದು ಪಾಸ್ ಆಗುತ್ತೆ ಥ್ರೂ ದ ವೆಸಲ್ಸ್, ಒಂದು ಸಣ್ಣ ರಂಧ್ರಗಳ ಮುಖಾಂತರ, ನಾಳಗಳ ಮುಖಾಂತರ. ದ ಸ್ಟೆಮ್, ದ ಬ್ರಾಂಚಸ್ ಅಂಡ್ ದ ಲೀಫ್ ದೇ ಫಾರ್ಮ್ ಎ ಕಂಟಿನ್ಯೂಸ್ ಪಾತ್ ಆರ್ ಪ್ಯಾಸೇಜ್ ಫಾರ್ ದ ನ್ಯೂಟ್ರಿಯೆಂಟ್ಸ್ ಟು ರೀಚ್ ದ ಲೀಫ್. ಇಲ್ಲೇನಾಗುತ್ತೆ? ಕಂಟಿನ್ಯೂಸ್ ಪಾತ್. ಆ್ಯಸ್ ಲೈಕ್ ದಟ್. ನೀವು ಇರುವೆ ನೋಡಿದ್ದೀರಲ್ವ? ಸೊ ಇರುವೆಗೂ ಹೇಗಿರ್ತವೆ? ಲೈನಾಗಿ ಒಂದರಿಂದ ಒಂದು ಹೇಗೆ ಹೋಗುತ್ತೋ ಅದೇ ಥರ ಈ ವಾಟರ್ ಆ್ಯಂಡ್ ಮಿನರಲ್ಸ್ ರೂಟ್ಸಿಂದ ಲೀಫಿಗೆ ಹೋಗ್ಬೇಕಾದ್ರೆ ಕಂಟಿನ್ಯೂಸ್ ಪಾತಲ್ಲಿ ಹೋಗುತ್ತೆ. ಎಲ್ಲೂ ಸಹ ಬ್ರೇಕ್ ಡೌನ್ ಆಗೋದಿಲ್ಲ. ದೇರ್ ಈಸ್ ನೋ ಬ್ರೇಕ್ ವಿಲ್ ಬಿ ಅಪಿಯರ್, ಅಂದರೆ ದೇರ್ ಈಸ್ ನೋ ಕಟ್ ಡೌನ್ ಆಫ್ ಪಾತ್ ಅಪಿಯರ್ ಇನ್ ದ ಸಪ್ಲೈ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ರೂಟ್ ಟು ದ ಲೀಫ್. ದೇ ಆರ್ ಕಾಲ್ಡ್ vessels. We will learn more about transport of materials in plants in chapter 11. That means how the water and minerals transport to the leaf part ಅನ್ನೋದನ್ನ ನೀವು ಚಾಪ್ಟರ್ 11 ಅಲ್ಲಿ ವೆಸಲ್ಸ್ ಕ್ಲಿಯರ್ ಆಗಿ ಕಾಣುತ್ತೆ. ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರಲ್ಲಿ ನಾವು ನೋಡ್ತೀವಿ. ಓಕೆ, ಸದ್ಯಕ್ಕೆ ಈಗ ಅದು ಬೇಡ. ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು ದ ಲೀಫ್ ಪಾರ್ಟ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ ದ ಲೀಫ್ ಪಾರ್ಟ್. I will explain one by one. The leaves have a green pigment called chlorophyll. I think here will be there chlorophyll. This is the green pigment. Leaf have a green pigment. The name of that green pigment is chlorophyll. It helps leaves to capture the energy of the sunlight.
they are given in the figure. So leaves are absorbing energy, that is light energy from the sun. Energy is used to synthesize food from carbon dioxide and water. So these leaves use that sun energy to synthesize food from carbon dioxide and water. Since the synthesis of food occurs in the presence of sunlight, it is called photosynthesis. That means the photosynthesis will be occur in the presence of only sunlight, and this process is called as photosynthesis. So we find that chlorophyll, sunlight, carbon dioxide and water are the necessary to carry out the process of photosynthesis. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗಲಿಕ್ಕೆ ಇಷ್ಟು ಸಹ ಬೇಕಾಗುತ್ತೆ. ಏನೇನು? ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್, ವಾಟರ್ and chlorophyll. These are the necessary for the photosynthesis. ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಇವೆಲ್ಲ ಸಹಾಯ ಮಾಡುತ್ತೆ. therefore that's why ಹಾಗಾಗಿ ಅದಕ್ಕಾಗಿ sun is the ultimate source of energy for all living organisms. Can you imagine life on the earth in the absence of photosynthesis? ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗುತ್ತಾ? ಈ ಫೋಟೋಸಿಂಥಸಿಸ್ ಹ್ಯಾಪನ್ಸ್ ಆಗಲಿಲ್ಲ ಅಂದರೆ, ಫೋಟೋದಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಫೋಟೋಸಿಂಥಸಿಸ್ ಪ್ರೊಸೆಸ್ ಹ್ಯಾಪನ್ ಆಗಲಿಲ್ಲ ಅಂದರೆ ಭೂಮಿ ಮೇಲೆ ಲೈಫ್, ದಟ್ ಈಸ್ ಲೈಫ್ ಆನ್ ದ ಅರ್ತ್ ಇನ್ ದ ಅಬ್ಸೆನ್ಸ್ ಆಫ್ ಫೋಟೋಸಿಂಥಸಿಸ್ ಎಕ್ಸಿಸ್ಟ್ ಆಗಲಿಕ್ಕೆ ಆಗುತ್ತಾ? ಇಮ್ಯಾಜಿನ್ ದ್ಯಾಟ್. ನೆವರ್ ವಿಲ್ ಬಿ, ವಿ ಕಾಂಟ್ ಏಬಲ್ ಟು ಇಮ್ಯಾಜಿನ್ ದಟ್ ಒನ್, ಬಿಕಾಸ್ if plants involve in the photosynthesis, we get oxygen. If the plants doesn't involve in the photosynthesis, we didn't get oxygen, and lack of oxygen, so what will happen? ನಿಮಗೆ ಗೊತ್ತಿದೆ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆದರೆ we can't able to lead our life, we can't able to live, ನಾವು ಬದುಕಲಿಕ್ಕೆ ಆಗೋದೇ ಇಲ್ಲ ಅಲ್ವೇನ್ರಿ, ಸತ್ತೋಗ್ಬಿಡ್ತೀವಿ. ಎಸ್, ಫಾರ್ ದಟ್ ರೀಸನ್ ಫೋಟೋಸಿಂಥಸಿಸ್ ವಿಲ್ ಬಿ ಹ್ಯಾಪನ್ ಆಗ್ತಾನೆ ಇರಬೇಕು ಪ್ಲಾಂಟ್ಸ್ಗಳಲ್ಲಿ. ಅದಕ್ಕೆ ದೊಡ್ಡವ್ರು ಹೇಳೋದು ಗಿಡಗಳನ್ನು ಬೆಳೆಸಿ, ಮರಗಳನ್ನು ಬೆಳೆಸಿ ಅಂತ ಹೇಳ್ತಾ ಹೋಗ್ತಾರೆ. ವೈ ಮೀನ್ಸ್ ದಿಸ್ ಈಸ್ ದ ಬೇಸಿಕ್ ರೀಸನ್. ದೇ ನೋ ಆರ್ ಡೋಂಟ್ ನೋ, ವಿ ಡೋಂಟ್ ನೋ ದಟ್, ಬಟ್ ಇಫ್ ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಆರ್ ಮೋರ್ ಆ್ಯಂಡ್ ಮೋರ್, the photosynthesis will be happen in those plants and trees. During that photosynthesis, oxygen will be liberated, and we are all inhale that oxygen and we are all lead our life. ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ಳಿಕ್ಕೆ ಗಾಳಿ ಅತ್ಯವಶ್ಯಕವಾಗಿ ಬೇಕು. ಅದು ನಮಗೆ ಆಗ ಸಿಗುತ್ತೆ, ಅದನ್ನು ನಾವು ಬಳಸ್ಕೋಬೋದು. ನೋಡಿ, ಅದನ್ನೇ ಹೇಳಿದ್ರಲ್ಲಿ, ಇನ್ ದ ಆಬ್ಸೆನ್ಸ್ ಆಫ್ ಫೋಟೋಸಿಂಥಸಿಸ್ ಲೈಫ್ ವುಡ್ ಬಿ ಇಂಪಾಸಿಬಲ್ ಆನ್ ಅರ್ತ್. ಸೊ ಅಂಡ್ ಆಲ್ಸೋ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಡಿಯರ್ ಸ್ಟೂಡೆಂಟ್ಸ್, here will be there carbon dioxide and water will be combined in the presence of sunlight in the chlorophyll, that converted into carbohydrates plus oxygen. Carbohydrates is a food plus oxygen is liberated. ಆಕ್ಸಿಜನ್ ಏನಾಗುತ್ತೆ ಅಲ್ಲಿ, ಲಿಬರೇಟ್ ಆಗುತ್ತೆ. ನಾವು ಆಮ್ಲಜನಕವನ್ನು ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? Yes, dear students, and also one more concept is there. This photosynthesis happens only in the presence of sunlight. ಸರ್, ಹಾಗಾದರೆ ರಾತ್ರಿ ಫೋಟೋಸಿಂಥಸಿಸ್ ಆಗೋದಿಲ್ವೇ? ಸರ್, ದೇರ್ ಇಸ್ ನೋ ಫೋಟೋಸಿಂಥಸಿಸ್ is happen in night. Yes, no, dear students, during night also photosynthesis will be happening, but as compared to the presence of sunlight, that will be lesser amount. That's the main reason in the morning session you all are very active, because you get lot of oxygen, but in during night there is no sunlight. That's the reason plants photosynthesis is reduced in night time. ರಾತ್ರಿ ಹೊತ್ತಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅನ್ನೋದು ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗಾಗಿ
ಯು ಡಿಡಂಟ್ ಗೆಟ್ ಎ ಲಾಟ್ ಆಫ್ ಆಕ್ಸಿಜನ್, ದಟ್ಸ್ ವೈ ಯು ಆರ್ ಗೆಟಿಂಗ್ ಟಯರ್ಡ್. ಹಾಗಾಗಿ ನಿಮಗೆ ಸುಸ್ತಾಗುತ್ತೆ ಆ್ಯಂಡ್ ಯು ಗೆಟ್ ಆ್ಯನ್ ಸ್ಲೀಪ್ ಮೂಡ್, ನಿಮಗೆ ಮಲಗಬೇಕು ಅನಿಸುತ್ತೆ, ನಿದ್ದೆ ಜಾಸ್ತಿ ಬರುತ್ತೆ. ಎಸ್, ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟುಡ್ ದಿಸ್